ಎಲ್ರಿಗೂ ನಮಸ್ಕಾರ. ನೇತಾಜಿ ಮಿಲಿಟರಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು SSC GDಯ 25/2/2025 ಮೊದಲನೇ ಶಿಫ್ಟ್ ಪ್ರಶ್ನೆ, ರೀಸನಿಂಗ್ ಪ್ರಶ್ನೆ ತಗೊಂಡ್ಬಂದಿ ನಾನು. ಮೊದಲನೇ ಪ್ರಶ್ನೆ ಡೈರೆಕ್ಟ್ ಆಗೋಣ, ಟೈಮ್ ಇಲ್ಲ. ಸೊ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ A + B ಅಂದರೆ A B ನ ಮಗ. A ಫಸ್ಟ್ನೇ ಮಗ ಅಂತಾನಂತ, ಯಾರಿಗೆ? B ನ ಸೆಕೆಂಡ್ಗೆ ಮಗ. A - B ಅಂದ್ರೆ A ಹೆಂಡತಿ, ಯಾರಿಗೆ? ಸೆಕೆಂಡ್ ಪರ್ಸನ್ಗೆ ಹೆಂಡತಿ. ಈ ತರ ನೋಡೋದಾದ್ರೆ ಡೈರೆಕ್ಟ್ ಆಗಿ ಕ್ವಶನ್ ನೋಡೋಣ. ಸೊ F ಬಾಗ್ಲೆ G ನೋಡಿಲಿ, ಈ ಬಾಗ್ಲೆ ಅಂದ್ರೆ ಏನಂತ ಹೇಳ್ತಾರಪ್ಪ ಅಂತಂದ್ರೆ ಸಹೋದರಿ. ಅಂದ್ರೆ ಇಲ್ಲಿ F ನ ಸಹೋದರಿ. ಯಾರಿಗೆ ಸಹೋದರಿ? G ಗೆ ಸಹೋದರಿ. ಅದೇ ತರನೇ ಬಾಗ್ಲೆ ಆಯ್ತು. ಇವಾಗ ಪ್ಲಸ್. ಪ್ಲಸ್ ಎಂದರೆ ಮಗ. ಯಾರೇ ಮಗ? ಸೆಕೆಂಡ್ ಪರ್ಸನ್ಗೆ ಮಗ. ಈತ ಮಗ ತನ, ಹೆಚ್ಚಿಗೆ ಮಗ ತನ ಅಂತಂದ್ರೆ H ಅನ್ನೋದು ದೊಡ್ಡವ್ರಾದ್ರ ಮೇಲೆ ಬರ್ತಾರ. ಅದೇ ತರನೇ ನೆಕ್ಸ್ಟ್ ನೋಡಲಿ, ಆಯ್ ಅಂದರೆ ಹೆಂಡತಿ, ಅಂದ್ರೆ H ಹೆಂಡತಿ ಆಗುತ್ತ. ಯಾರಿಗೆ? ಸೆಕೆಂಡ್. ಇಲ್ಲಿ ಯಾರ ಐತಾರ ನೋಡು, ಆಯ್ಗೆ. ಆಯ್ ಅಂದ್ರೆ ಆಯನ ಆಟೋಮೆಟಿಕ್ ಆಗಿ ಗಂಡ ಅದ. ನೆಕ್ಸ್ಟ್ ಜೆ. ಮತ್ತೆ ಇಲ್ಲಿ ಏನ್ ಕೊಟ್ರಪ್ಪ ಅಂತಂದ್ರೆ ಇಂಟು ಚಿಹ್ನೆ ಕೊಟ್ರು. ಇಂಟು ಚಿಹ್ನೆ ಅಂತಂದ್ರೆ ಸಹೋದರ. ಆಯನ ಸಹೋದರ ಆಗ್ತಾನೆ. ಯಾರಿಗೆ ಸಹೋದರ ಆಗ್ತಾನೆ? ಜೆಗೆ ಸಹೋದರನಾಗ್ತಾನೆ. ಹಂಗಂದ್ರೆ ಇಲ್ಲಿಗೆ ನಿಮ್ಮ ಈ ಡಯಾಗ್ರಾಮ್ ಮುಗಿತು. ಡೈರೆಕ್ಟ್ ಆಗಿ ನಾವು ಕ್ವಶನ್ಗೆ ಹೋಗೋಣ. ಏನಪ್ಪಾ ಅಂತಂದ್ರೆ ಇದ್ದಲ್ಲಿ ಆಯು F ಗೆ ಹೇಗೆ ಸಂಬಂಧಿಸುತ್ತಾನೆ? ಆಯನನು F ಗೆ ಹೆಂಗ ಸಂಬಂಧ ಅಂದ್ರೆ F ಆಯನ ಏನಂತ ಕರಿಬೇಕು? ಇದೇನಪ್ಪಾ ಅಂತಂದ್ರೆ ಅಣ್ಣ. ಅಣ್ಣನ ಅಮ್ಮ ಅಂತಂದ್ರೆ ಅಮ್ಮ. ಅಮ್ಮನ ಗಂಡ. ಅಮ್ಮನ ಗಂಡ ಅಂತಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಗೊತ್ತು, ತಂದೆ. ಹಂಗಂತಂದ್ರೆ ಮೊದಲನೇ ಪ್ರಶ್ನೆದ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ F ಗೆ ಏನಂತ ಕರಿಬೇಕು? ಅಲ್ಲ, F ಆಯ್ಗೆ ಏನಂತ ಕರಿಬೇಕಪ್ಪ ಅಂದ್ರೆ ತಂದೆ ಅಂತ ಕರಿಬೇಕು. ಎರಡನೇ ಪ್ರಶ್ನೆ ನೋಡಿಲಿ, 127, 257, 407 ಈ ತರ ಕಂಟಿನ್ಯೂಸ್ ಆಗಿದೆ. ನಂಬರ್ಸ್ ಇನ್ಕ್ರೀಸಿಂಗ್ ಇದೆ. ಸೊ ನಂಬರ್ ಜಾಸ್ತಿ ಆಗಿದೆವಪ್ಪ ಅಂತಂದ್ರ 257ರಾಗ 127ನ ಕಳಿರಿ. ಓಕೆ, ಅಂದ್ರೆ ಇಲ್ಲಿ 130 ಜಾಸ್ತಿ ಆಗಿದೆ. ಅದೇ ತರನೇ 407, 257, 150 ಜಾಸ್ತಿ ಆಗಿದೆ. ಅದೇ ತರ ಇಲ್ಲಿ ಕೂಡ 170 ಆಗಿರ್ಬೋದು. ಯಾಕಂದ್ರೆ ಇಲ್ಲಿ 20 ಇನ್ಕ್ರೀಸ್ ಆಗೈತೆ. ಅದೇ ತರ ನಾವು ಇಲ್ಲಿ 20 ಇನ್ಕ್ರೀಸ್ ಆಗ್ಯಾವ ಅಂತ ಒಂದ್ಸತಿ ಚೆಕ್ ಮಾಡೋಣ. ಓಕೆ, 130, 150, 170, 190 ಆಗಿರುತ್ತೆ. ಯಾಕಂದ್ರೆ ಎಲ್ಲದರಲ್ಲೂ ಡಿಫ್ರೆನ್ಸ್ 20, 20, 20, 20 ಇದೆ. ಹಂಗಂದ್ರೆ ಇಲ್ಲಿ 210 ಬಂದಿರ್ಬೇಕು. 767 ಪ್ಲಸ್ 210 ಮಾಡ್ರಿ. ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ 210 ಜಾಸ್ತಿ ಐತೆ. 7, 7, 9. ಸೊ ಹಂಗಂದ್ರೆ ಇಲ್ಲಿ 977 ಸರಿಯಾದ ಉತ್ತರ. ಸೊ ಎರಡನೇ ಪ್ರಶ್ನೆಗೆ ಉತ್ತರ ಯಾವ್ದಪ್ಪ ಅಂದ್ರೆ 1. ಈಸಿ ಆದ ಪ್ರಶ್ನೆ. ಕ್ವಶನ್ ನಂಬರ್ 3 ಹೋಗೋಣ. ಸೊ ಕ್ವಶನ್ ನಂಬರ್ 3 ನೋಡ್ರಿ, ನೀವು ಎಲ್ಲಾನು ನೋಡ್ಬೇಕಾಗಿಲ್ಲ. ನಾರ್ಮಲ್ ಆಗಿ ಯಾವ್ದಾದ್ರು 4 ನಿಮ್ಗೆ ಡಿ ಕೊಟ್ರ, ಜಿ ಕೊಟ್ಟಾರ, ಸ್ಟಾರ್ ಕೊಟ್ಟಾರ ಮತ್ತು ತ್ರಿಭುಜ ಕೊಟ್ಟಾರ. ನೀವು ಏನ್ ನೋಡ್ರಿ, ನಾನು ಜಸ್ಟ್ ಒಂದು ಸ್ಟಾರ್ ನೋಡ್ತೀನಿ. ನೋಡಿ ಇಲ್ಲಿ ಸ್ಟಾರ್ ಇಲ್ಲಿತ್ತೆ, ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಂತ. 12, 3, 6, 9 ಈ ತರ ಬಂದ್ರೆ ಕ್ಲಾಕ್ ವೈಸ್, ಈ ತರ ಬಂದ್ರೆ ಆಂಟಿ ಕ್ಲಾಕ್ ವೈಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಇಲ್ಲಿ 9 ಇತ್ತು, ಹೌದಾ? ನೆಕ್ಸ್ಟ್ ಎಲ್ಲಿ ಬಂದತೆ? 12 ಗೆ ಬಂದತೆ. ನೆಕ್ಸ್ಟ್ ಎಲ್ಲಿಗೆ ಬಂದತೆ? 3 ಬಂದತೆ. ನೆಕ್ಸ್ಟ್ ಎಲ್ಲಿ ಬಂದತೆ? 6 ಗೆ ಬಂದತೆ. ಅಂದ್ರೆ ನೆಕ್ಸ್ಟ್ ಎಲ್ಲಿ ಬಂದಿರ್ಬೇಕು? 9 ಗೆ ಬಂದಿರ್ಬೇಕಾ? ಸೊ 9 ಅಂದ್ರೆ ಇಲ್ಲಿ ಬಂದಿರ್ಬೇಕು ಮತ್ತೆ. ಸೊ ಆ ತರ ಆಪ್ಷನ್ ನೋಡೋದಾದ್ರೆ ಓನ್ಲಿ ಆಪ್ಷನ್ ನಂಬರ್ ಬಿ ಗೆ. ಹಂಗಂದ್ರೆ 3ನೇ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಇದೇ ತರ ನೀವು ಫಾಸ್ಟ್ ಆಗಿ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ನಿಮ್ಗೆ SSC GD ಎಕ್ಸಾಮ್ ಅಲ್ಲಿ ನಿಮ್ಗೆ 80 ಮಿನಿಟ್ಸ್ 80 ಕ್ವಶನ್ಸ್ ಇರ್ತಾವೆ, ಹೌದಾ? ರೀಸನಿಂಗ್ ಅಲ್ಲಿ 20, ಮ್ಯಾಥ್ಸ್ ಅಲ್ಲಿ 20, ಇಂಗ್ಲಿಷ್ ಅಲ್ಲಿ 20, GK ಅಲ್ಲಿ 20. ಬಟ್ ನಿಮ್ಗೆ ಟೈಮ್ ಲಿಮಿಟ್ ಎಷ್ಟಿರುತ್ತಪ್ಪ ಅಂದ್ರೆ ಓನ್ಲಿ 60 ಮಿನಿಟ್ ಇರುತ್ತೆ. 80 ಕ್ವಶನ್ಸ್ ಮತ್ತು 60 ಮಿನಿಟ್ ಆದ ಕಾರಣ ನಿಮ್ಗೆ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ನೀವು ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡ್ಕೊಂತ ಹೋಗ್ಬೇಕು. ಸೊ ನಾಲ್ಕನೇ ಪ್ರಶ್ನೆ ನೋಡೋದಾದ್ರೆ ನೋಡ್ರಿ, NPLI ಅನ್ನು ಇಂಗ್ಲಿಷ್ ವರ್ಣಮಾಲೆಯ ಕ್ರಮದ ಆಧಾರದ ಮೇಲೆ, ಸೊ NPLI ನ ಅವ್ರು ಏನಂತ ಕರೀತಾರಪ್ಪ ಅಂತಂದ್ರೆ EGCZ. EG. ಸೊ ನೋಡಿ, ಇಲ್ಲಿ ನಿಮ್ಗೆ ಆದಷ್ಟು ಈ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ನಿಮ್ಗೆ ಈ ತರ ಬಂದಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲಾ ತರದ ಇಂಗ್ಲಿಷ್ ಆಲ್ಫಾಬೆಟ್ಗಳು ನಿಮ್ಮನ್ನ ಅಂದ್ರೆ ನಿಮ್ಗೆ ಎ ಲಿಂದ ಹಿಡಿದು Z ವರೆಗೆ
ಅದ್ ನಂಬರ್ ಸಮೇತ ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3, ಡಿ ಅಂದ್ರೆ 4 ಈ ತರ ರೀಸನಿಂಗ್ ಅಟೆಂಪ್ಟ್ ಮಾಡತ್ತೆ ನಿಮ್ಗೆ ಆಲ್ರೆಡಿ ನಿಮ್ಮ ಹತ್ರ ಬರ್ದ್ ಇಟ್ಕೊಂಡಿರ್ಬೇಕು ನೀವು. ಹೌದಾ? ಬರ್ದಿಟ್ಕೊಂಡಿರ್ತಾ ಇರಿ. ಸೊ ಈ ತರ ನೀವು ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ನೀವು ಎ ಲಿಂದ ಝಡ್ ವರೆಗೆ ಎಲ್ಲ ನಿಮ್ ಈ ಪೀಸ್ ಆಫ್ ಪೇಪರ್ ಬರ್ದಿಟ್ಕೊಂಡ್ರೆ ನಿಮ್ಗೆ ಆದಷ್ಟು ಹೆಲ್ಪ್ ಆಗುತ್ತೆ. ನೋಡಿಲಿ, ಅವ್ರೇನಂದ್ರೆ ಎನ್ ಇಂದ ಇ ಬಂದ್ರ ಅಂದ್ರೆ ರಿವರ್ಸ್, ಎನ್ ಇಂದ ಇ ಬಂದ್ರ ರಿವರ್ಸ್ ಹೋಗಿದ್ದಾರೆ. ಎಷ್ಟು ರಿವರ್ಸ್ ಹೋಗಿರಪ್ಪ ಅಂದ್ರೆ -9. ಅದೇ ತರ ಪಿ ಇಂದ ಜಿಗೆ ಅವರು ಮತ್ತೆ ನೀವು ಕೌಂಟ್ ಮಾಡ್ಕೊಂತ ಹೋಗೋ 1 2 3 4 5 6 7 8 9 ಇಲ್ಲಿ ಕೂಡ 9 ಮೈನಸ್, ಮತ್ತೆ ಇಲ್ಲಿ ಕೂಡ 9 ಮೈನಸ್, ಇಲ್ಲಿ ಕೂಡ 9 ಮೈನಸ್. ಅದೇ ತರ ನೀವು ಎಲ್ಲಾ ಸರ್ಚ್ ಮಾಡ್ಕ ಇಲ್ಲಿ ಎನ್ ಪಿ ಎಲ್ ಐಗೂ ಮತ್ತು ಇ ಜಿ ಸಿ ಜಡ್ಗೂ 9 ನೀವು ಕಳೆದಾರ. ಅದೇ ತರ ನಾವು ಕೂಡ ಲಾಸ್ಟ್ ರಲ್ಲಿ CEAX ಗೆ -9 ಮಾಡೋಣ. ಸೊ ಆಪ್ಷನ್ಸ್ ನೋಡಿ ಎಲ್ಲದರಲ್ಲೂ ಟಿ ಬಂದಿದೆ, ಅದರ ಫಸ್ಟ್ ಟೈಮ್ ನೋಡ್ಬೇಕಾಗಿಲ್ಲ. ಹೌದಾ? ಎರಡನೇದ್ರಲ್ಲಿ VUW ಹಿಂಗ್ ಬಂದಿದೆ. ಸೊ ಎರಡನೇದ್ರಲ್ಲಿ ನೋಡಿಲಿ ಅಂದ್ರೆ ನಮಗೆ ಆಪ್ಷನ್ಸ್ ರಿಮೂವ್ ಮಾಡಕ್ ಹೆಲ್ಪ್ ಆಗುತ್ತೆ. ಸೊ ಇಲಿಂದ -9 ಹೋಗ್ಬೇಕು, 9ನ ಕಳಿಬೇಕು ನೀವು ಇಯಿಂದ. 1 2 3 4 5 6 7 8 9. ಸೊ ಹಂಗಂದ್ರೆ ಇಲ್ಲಿ ಏನ್ ಬರ್ತಪ್ಪ ಅಂತಂದ್ರೆ TV ಬರ್ತಾ. ಹಂಗಂದ್ರೆ ಇದು ಹೋಯ್ತು ಮತ್ತು ಇದು ಹೋಯ್ತು, ಉಳಿದಿರೋದು ಇವೆರಡೆ. ಸೊ ಹಂಗಂದ್ರೆ ಲಾಸ್ಟ್ ನೀವು ನೋಡ್ಬೇಕಾಗಿಲ್ಲ, ಇವೆರಡರೊಳಗ ನೀವು ನೋಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಹಂಗಂದ್ರೆ ಇದೇ ನೋಡ್ಬೇಕು, ಎಲಿಂದ 9 ಮೈನಸ್ ಹಿಂದಕ್ಕೆ ಮಾಡ್ಬೇಕು. 1 2 3 4 5 6 7 8 9. ಹಂಗಂದ್ರೆ ಇಲ್ಲಿ 6 ಬರ್ತಾ. ಸೊ ಲಾಸ್ಟ್ ಅದಂತ ನಿಮ್ಗೆ ಗೊತ್ತದೆ, ಇಲ್ಲಿ ಓ ಬಂದೇ ಬರ್ತಂತ. ಸೊ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ TVRO. ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಸೊ 5ನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಇದು ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಸೀಟಿಂಗ್ ಅರೇಂಜ್ಮೆಂಟ್ ಅಂತ ವೃತ್ತಾಕಾರದಲ್ಲಿ ಕುಂತ್ಕೊಂಡಿರ್ತಾರ. ಇದ್ರ ನಾವು ಕರೆಕ್ಟ್ ಆಗಿ ಕ್ವಶನ್ ಸ್ಟೆಪ್ ಬೈ ಸ್ಟೆಪ್ ಓದಿ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ತಗೊಂಡಿರ್ಬೋದು, ಬಟ್ ಈ ತರದ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗ್ಲಿಲ್ಲ, ಟೈಮ್ ಕನ್ಸ್ಯೂಮ್ ಆದಂದ್ರೆ ನೀವು ಲಾಸ್ಟ್ ಗೆ ಕ್ವಶನ್ ಮಾಡ್ರಿ. ಸೊ ಸದ್ಯಕ್ಕೆ ನಾನು ಈ ಕ್ವಶನ್ ಆದಷ್ಟು ನಿಮ್ಗೆ ಅರ್ಥ ಆಗಷ್ಟು ಹೇಳ್ತೀನಿ. ಸೊ ಎಷ್ಟು ಜನ ಇದಾರೆ ಮೊದ್ಲಕ್ಕೆ ನೋಡ್ರಿ, 1 2 3 4 5 6 7 ಜನ ಇದ್ದಾರೆ. ನಾರ್ಮಲ್ ಆಗಿ 7 ರಫ್ ಡಯಾಗ್ರಾಮ್ ಹಾಕೊಳ್ಳಿ. ಹೌದಾ? ನೋಡಿ, ಇಲ್ಲಿ ವೃತ್ತಾಕಾರದ ಮೇಜಿನ ಸುತ್ತ ಮಧ್ಯಭಾಗದ ಕಡೆ ಮುಖ ಮಾಡಿ ಕುಳಿತಿದ್ದಾರೆ. ಆದ್ರೆ ಕ್ರಮವಾಗಿ ಒಂದೇ ಆಗಿರಬೇಕಂದಿಲ್ಲ. ಅಂದ್ರೆ ಮೇಲೆ ಏನ್ ಕುಂದ್ರ ಸರ್ ಹಂಗ ಕುಂತ್ಕೊಂಡಿಲ್ಲ, ಅದ್ ನೆಕ್ಸ್ಟ್ ಚೇಂಜ್ ಮಾಡ್ಯಾರ. ಆಯ್ನ ಎಡಭಾಗದಿಂದ ಎಣಿಸಿದಾಗ ಆಯ್ ಮತ್ತು ಎಲ್ ನಡುವೆ ಕೇವಲ 3 ವ್ಯಕ್ತಿಗಳು ಕುಳಿತಿದ್ದಾರೆ. ಅಂದ್ರೆ ಇಲ್ಲಿ ಆಯ್ ಮತ್ತು ಎಲ್ ನಡಬರ್ಕ 3 ವ್ಯಕ್ತಿಗಳು ಕುಂತ್ಕೊಂಡಿದ್ದಾರೆ ವೃತ್ತಾಕಾರದಲ್ಲಿ. ಹೌದಾ? ಅದೇ ತರನೇ ಎಚ್ ನ ಬಲಭಾಗದಿಂದ ಎಣಿಸಿದಾಗ ಕೆ ಮತ್ತು ಎಚ್ ನಡುವೆ ಕೇವಲ 3 ವ್ಯಕ್ತಿಗಳು ಕುಳಿತಿದ್ದಾರೆ. ಸೊ ಎಚ್ ಮತ್ತು ಯಾರು ನಡಬರ್ಕ, ಕೆ ನಡಬರ್ಕ 3 ವ್ಯಕ್ತಿಗಳು ಕುಳಿತಿದ್ದಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಎಚ್ ನ ಬಲಭಾಗ ಅಂತ ಬಲಭಾಗ ಅಂದ್ರೆ ಇಲ್ಲಿ ಎಚ್ ಕುಂತ್ಕೊಳತಪ್ಪ ಅಂದ್ರೆ ಬಲಭಾಗದಿಂದ 3 ವ್ಯಕ್ತಿಗಳು ಕುಳಿತಿದ್ದಾರೆ. ಕೇನ ತಕ್ಷಣ ಬಲಭಾಗದಲ್ಲಿ ಕುಳಿತಿದ್ದಾನೆ. ಸೊ ಕೇನ ತಕ್ಷಣ ಕೇನ ತಕ್ಷಣ ಬಲಭಾಗದಲ್ಲಿ ಕುಳಿತಿದ್ದಾನೆ. ಜಿ ಎಚ್ ಹಾಗೂ ಎಲ್ ಎರಡರಿಗೂ ತಕ್ಷಣದ ನೆರೆಹೊರೆಯವನಾಗಿದ್ದಾನೆ. ಸೊ ಡಿನ ಬಲಭಾಗದಲ್ಲಿ 3ನೇ ಸ್ಥಾನದಲ್ಲಿ ಯಾರು ಕುಳಿತಿದ್ದಾರೆ. ಈ ತರ ಕ್ವಶನ್ ನೀಟಾಗಿ ಓದ್ಕೊಳ್ಳಿ. ಸೊ ಫಸ್ಟ್ ಇವಾಗ ಲೈನ್ ಬೈ ಲೈನ್ ಒಂದೊಂದೇ ಡಯಾಗ್ರಾಮ್ ಹಾಕ್ಯಂತ ಬರೋಣ. ಬಟ್ ಒಂದೇ ಸತಿ ಕರೆಕ್ಟ್ ಆಗತ್ತಂತ ಯಾವುದೇ ತರ ಏನಿಲ್ಲ, ಟ್ರೈ ಮಾಡೋಣ. ನೋಡಿ, ಇಲ್ಲಿ ಆಯ್ನ ಎಡಭಾಗದಿಂದ ಎಣಿಸಿದಾಗ ಆಯ್ ಮತ್ತು ಎಲ್ ನ ನಡುವೆ ಕೇವಲ 3 ವ್ಯಕ್ತಿಗಳಿದ್ದಾರೆ. ನೋಡಿ, ಇಲ್ಲಿ ಆಯ್ ಅಂತ ಇಲ್ಲಿ ಹಾಕಿದ್ದೆ ನಾನು. ಅವ್ರೇನಂದಾರ ಆಯ್ನ ಎಡಭಾಗದಿಂದ, ಎಡ ಅಂದ್ರೆ ಈ ಕಡೆ, ಎಡಭಾಗದಿಂದ 3 ವ್ಯಕ್ತಿಗಳು ಕುಳಿತಿದ್ದಾರೆ. 1 ವ್ಯಕ್ತಿ 2 ವ್ಯಕ್ತಿ 3 ವ್ಯಕ್ತಿ, ಇವರಿಬ್ಬರು ನಡಬರ್ಕ 3 ವ್ಯಕ್ತಿ ಕುಂತ್ಕೊಂಡ್ರು. ಅದಾದ್ಮೇಲೆ ಎಚ್ ಬಲಭಾಗದಿಂದ ಎಣಿಸಿದಾಗ ಕೆ ಮತ್ತು ಎಚ್ ನ ನಡುವೆ ಕೇವಲ 3 ವ್ಯಕ್ತಿಗಳಿದ್ದಾರೆ. ಸೊ ಇವಾಗ ಎಚ್ ಅಂತ ಇಲ್ಲಿ ಹಾಕೋಣ ನಾವು. ಸೊ ಈ ಕಡೆ ಎಚ್ ನ ಎಡಭಾಗದ ಕಡೆ ಬರುತ್ತೆ, ಎಚ್ ನ ಬಲಭಾಗ ಅಂದ್ರೆ ಮೇಲೆ ಬರುತ್ತೆ. ಅಂದ್ರೆ 3 ವ್ಯಕ್ತಿ ಅಂತ ಬಲಭಾಗದಿಂದ. ನೋಡಿ, ಇಲ್ಲಿ ಎಚ್ ನ ಬಲಭಾಗದಿಂದ ಎಣಿಸಿದಾಗ ಕೇವಲ 3 ವ್ಯಕ್ತಿಗಳು ಕುಳಿತಿದ್ದಾರೆ. 1 ವ್ಯಕ್ತಿ 2 ವ್ಯಕ್ತಿ 3 ವ್ಯಕ್ತಿ. ಇಲ್ಲಾದ್ರ ಆಯ್ತಾ? ಆಯ್ತು, ಇಲ್ಲಿಗೆ ಸ್ಟಾಪ್ ಆಯ್ತು. ಇವಾಗ ನೆಕ್ಸ್ಟ್ ಇದು ಸಿ ಕೇನ ತಕ್ಷಣ ಬಲಭಾಗದಲ್ಲಿ ಕುಳಿತಿದ್ದಾನೆ. ಸಿ ಅನ್ನೋನು ಕೇನ ತಕ್ಷಣ ಬಲಭಾಗದಲ್ಲಿ,
ಕೆ ಅನ್ನೋದು ಇಲ್ಲಿ ಮೇಲೆ ಬಂದ್ರೆ ಎಡಭಾಗ, ತೆಳಗಡೆ ಬಂದ್ರೆ ಬಲಭಾಗ. ಹೌದಾ? ಬಲಭಾಗದಲ್ಲಿ ಯಾರು ಕುಂತ್ಕೊಂಡ್ರಪ್ಪ ಅಂದ್ರೆ ಸಿ ಕುಂತ್ಕೊಂಡ್ರ. ಆಯ್ತಾ? ಅದೇ ತರನೇ ಜಿ ಅನ್ನೋನು ಎಚ್ ಮತ್ತು ಎಲ್ಲ ಎರಡರಿಗೂ ತಕ್ಷಣದ ನೆರೆಹೊರೆಯವನಾಗಿದ್ದಾನೆ. ಈ ಜಿ ಅನ್ನೋ ನೆರೆಹೊರೆ ಅಂದ್ರೆ ಅಕ್ಕಪಕ್ಕ ಮನೆಯವರು. ಸೊ ಹಂಗಂದ್ರ ಇಲ್ಲಿ ನೋಡಿ, ಇಲ್ಲಿ ಎಚ್ ಎಲ್ಲಿದೆ? ಇಲ್ಲಿದೆ. ಎಲ್ಲೆಲ್ಲಿದೆ? ಇಲ್ಲಿದೆ. ಇವರಿಬ್ಬರ ನೆರೆಹೊರೆಯವನಂದ್ರೆ ಇವರಿಬ್ಬರು ನಡಬರ್ಕದಲ್ಲಿ ಯಾರದು? ಜಿ. ಸೊ ಆಯ್ತು, ಇವಾಗ ಎಲ್ಲ ಬಂದು ಸಿ ಬಂದು. ಸೊ ಯಾವ್ದು ಉಳಿದಿದೆಪ್ಪ ಅಂದ್ರೆ ಲಾಸ್ಟ್ಗೆ ಡಿ ಉಳಿದಿದೆ. ನೋಡೋಣ ನಾವು ಏನ್ ಹಾಕಿದ್ ನೋಡಿ, ಇದು ಏನು ಇದು ರೀಪ್ರೆಸೆಂಟೇಷನ್ ಮಾಡಿ ನೋಡಿ, ಇದು ಕರೆಕ್ಟ್ ಇದೆ ಇದೇನೇ ಇಲ್ಲ ಅಂತ. ಸೊ ಡಿ ನ ಬಲಭಾಗದಿಂದ 3ನೇ ಸ್ಥಾನದಲ್ಲಿ ಯಾರು ಕುಳಿತಿದ್ದಾರೆ? ಸೊ ಡಿ ಇಲ್ಲಿದ್ದಾನೆ. ಸೊ ಡಿ ನ ಎಷ್ಟಂತ ಬಲಭಾಗದಲ್ಲಿ. ಸೊ ಡಿ ಇಲ್ಲಿದ್ದಾನೆ. ಸೊ ಡಿ ನ ಬಲಭಾಗದಲ್ಲಿ, ಈ ಕಡೆ ಎಡಭಾಗ, ಈ ಕಡೆ ಬಲಭಾಗ. ಸೊ ಬಲಭಾಗದಲ್ಲಿ 3ನೇ ವ್ಯಕ್ತಿ, ಮೊದಲನೇ ವ್ಯಕ್ತಿ, 2ನೇ ವ್ಯಕ್ತಿ, 3ನೇ ವ್ಯಕ್ತಿ. ಸೊ 3ನೇ ವ್ಯಕ್ತಿ ಡಿ ನ ಬಲಭಾಗದಿಂದ 3ನೇ ವ್ಯಕ್ತಿ ಯಾರಿದಾರಪ್ಪ ಅಂದ್ರೆ ಆಯ್ ಕುಳಿತಿದ್ದಾನೆ. ಆದಷ್ಟು ಈ ಕ್ವಶನ್ ಲೆಂತ್ ಇರ್ಬೋದು, ಬಟ್ ನೀವು ಕ್ವಶನ್ ಸ್ಟೆಪ್ ಬೈ ಸ್ಟೆಪ್ ಇಕ್ವೇಶನ್ ಏನಿದೆ ನೋಡವು ಸೆಂಟೆನ್ಸ್ಗಳು ಏನಿದೆ ಅರ್ಥ ಮಾಡ್ಕೊಂಡ್ರೆ ನೀವು ಈಸಿಯಾಗಿನ ಸಾಲ್ವ್ ಮಾಡ್ಬೋದು. ಆರನೇ ಪ್ರಶ್ನೆ ನೋಡಿಲಿ, ಕೆಳಗಿನ ಹೇಳಿಕೆಗಳನ್ನು ಮತ್ತು ನಿರ್ಗಮನಗಳನ್ನು ಗಮನವಾಗಿ ಓದಿ. ಹೇಳಿಕೆಗಳಲ್ಲಿ ನೀಡಿರುವ ಮಾಹಿತಿ ಸತ್ಯವಂತನ್ನು ಊಹಿಸಿ. ಅದು ಸಾಮಾನ್ಯವಾಗಿ ತಿಳಿದಿರುವ ತತ್ವಗಳಿಗೆ ವಿರುದ್ಧವಾಗಿದ್ದರೂ ಸಹ ನೀಡಿರುವ ನಿರ್ಗಮನಗಳಲ್ಲಿ ಯಾವ ತಾರ್ಕಿಕವಾಗಿ ಅನುಸರಿಸುತ್ತವೆ ಎಂಬುದನ್ನು ನಿರ್ಧರಿಸಿ. ಅಂತಂದ್ರೆ ಅವು ಕರೆಕ್ಟ್ ಆಗಿ ಇರ್ಬೇಕಂತ ಏನಿಲ್ಲ, ಬಟ್ ಇದನ್ನ ಈ ತರದ ಕ್ವಶನ್ಗಳನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ವೆನ್ ಡಯಾಗ್ರಾಮ್ ಅಂತ ಯೂಸ್ ಮಾಡ್ಬೇಕು. ವೆನ್ ಡಯಾಗ್ರಾಮ್ ಅಂದ್ರೆ ಏನೋ ಒಂದು ಸರ್ಕಲ್ ಹಾಕಿ. ಸೊ ಏನಂದಾರ ಅಂತಂದ್ರೆ ಹೇಳಿಕೆ ಸ್ಟೇಟ್ಮೆಂಟ್ ಕೊಟ್ಟಾರ. ಸೊ ಏನಪ್ಪಾ ಅಂದ್ರೆ ಕೆಲವು ಪೈಸೆಗಳು ರೂಪಾಯಿಗಳಾಗಿವೆ. ಇದು ಪೈಸೆ ಅಂತ ತಿಳ್ಕೊಳ. ಕೆಲವು, ಎಲ್ಲ ಅಲ್ಲ, ಕೆಲವು ಮಾತ್ರ. ಕೆಲವು ಪೈಸೆಗಳು ರೂಪಾಯಿಗಳಾಗಿವೆ. ಇವು ನೋಡ್ರಿ, ಇವೆಲ್ಲ ಪೈಸೆ ಏನಾಗ್ಯಾವಪ್ಪ ಅಂತಂದ್ರ ರೂಪಾಯಿ ಕೂಡ ಆಗ್ಯಾವ. ಆಯ್ತಾ? ಎಲ್ಲಾ ರೂಪಾಯಿಗಳು ಇವು ಎಲ್ಲಾ ರೂಪಾಯಿ ಅಂದ್ರೆ ಇವು ಬರ್ತಾವ. ಎಲ್ಲಾ ರೂಪಾಯಿಗಳು ಹಣವಾಗಿವೆ. ಈ ಎಲ್ಲಾ ರೂಪಾಯಿಗಳು ಹಣವಾಗ್ಯಾವಂತ. ಆದ್ರೆ 3ನೇ ಸ್ಟೇಟ್ಮೆಂಟ್ ಏನ್ ಕೊಟ್ರಪ್ಪ ಅಂತಂದ್ರ ಯಾವುದೇ ಹಣವು ನೀರಲ್ಲ. ಇನ್ನೂ ಒಂದು ಹೊಸಾದ್ ಏನ್ ಬಂದ್ರಪ್ಪ, ನೀರು ಅಂತ ತಂದಾರ. ಆಕ್ಚುಲಿ ಇಲ್ಲಿ ಒಂದಕ್ಕೊಂದು ಯಾವುದೇ ತರ ಹಣ ನೀರು ಇದು ಒಂದು ಸಂಬಂಧ ಇಲ್ಲ, ಬಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಸ್ಟೇಟ್ಮೆಂಟ್ ಹಾಕೊಂಡಿವಿ. ಯಾವುದೇ ಹಣ ನೀರಲ್ಲ. ಇಲ್ಲಿ ಹಣ ಐತೆ ನೋಡು, ಇಲ್ಲಿ ಯಾವ್ದು ನೀರಲ್ಲ ಅಂದ್ರೆ ಇದು ಸಪ್ರೇಟ್ ಆಗೈತೆ ಅಂತ ಅರ್ಥ. ನಿರ್ಗಮನಗಳು, ಇವಾಗ ಕನ್ಕ್ಲೂಷನ್ ಕೊಟ್ರ. ಕನ್ಕ್ಲೂಷನ್ ಓದ್ಕೊಂಡು ಇವಾಗ ಏನ್ ಡಯಾಗ್ರಾಮ್ ಹಾಕಿ ನೋಡ್ರಿ, ಅದ್ರ ನೋಡಿ ನಾವು ತಿಳ್ಕೋಬೇಕು. ನೋಡು, ಕೇವಲ ನೀರು, ಕೆಲವು ರೂಪಾಯಿ ನೀರಾಗಿವೆ. ಸೊ ನೋಡಿಲಿ, ರೂಪಾಯಿ ನೀರಾಗ್ಯಾವಂತ. ರೂಪಾಯಿ ಎಲ್ಲೈತೆ ಮತ್ತೆ ನೀರ್ ಎಲ್ಲೈತೆ ಸಪ್ರೇಟ್. ಅಂತಂದ್ರೆ ಇದು ಫಸ್ಟ್ನೇದು ಏನಪ್ಪಾ ಅಂತಂದ್ರೆ ತಪ್ಪು. ಕೆಲವು ಹಣ ನೀರಾಗಿವೆ. ನೋಡಿಲಿ, ಕೆಲವು ಹಣ ನೀರಾಗಿವೆ. ಅವ್ರು ಆಲ್ರೆಡಿ ಸ್ಟೇಟ್ಮೆಂಟ್ ಅಲ್ಲಿ ಏನಂತ ಹೇಳಿದ್ರು, ಯಾವುದೇ ಹಣವು ನೀರಲ್ಲ. ಅಂದ್ರೆ ಯಾವುದೇ ಅಂತ ಬಂತಪ್ಪ ಅಂದ್ರೆ ಕೆಲವು ಕೂಡ ಬರಂಗೇ ಇಲ್ಲ. ಹಂಗಂತಾರೆ ಇಲ್ಲಿ ಏನಪ್ಪಾ ಅಂತಂದ್ರ ನಿರ್ಗಮನ 1 ಮತ್ತು 2 ಯಾವುದು ಅನುಸರಿಸುವುದಿಲ್ಲ. ಅಂದ್ರೆ 3ನೇದು ರೈಟ್. ಈ ತರದ ಪ್ರಶ್ನೆಗಳು ನಿಮ್ಗೆ ಹೇಳಿಕೆ ಕೊಟ್ಟು ಮತ್ತು ನಿರ್ಗಮನ ಕೊಟ್ರಪ್ಪ ಅಂದ್ರೆ, ಅದೇ ತರ ಇಂಗ್ಲಿಷ್ ಅಲ್ಲಿ ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನ್ ಕೊಟ್ರ ಅಂದ್ರೆ ತಿಳ್ಕೊಬೇಕು. ವೆನ್ ಡಯಾಗ್ರಾಮ್ ಯೂಸ್ ಮಾಡ್ಕೊಂಡು ಮಾಡ್ಬೇಕು. ಹಂಗಂದ್ರೆ ಇಲ್ಲಿ ಈ ಪ್ರಶ್ನೆ 6ನೇ ಪ್ರಶ್ನೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ 3. ಕೊಟ್ಟಿರುವ ಸಂಕೇತ ಭಾಷೆಯಲ್ಲಿ 259 ಫ್ಯಾಕ್ಟ್ ಎಂದು ಕರೆಯುತ್ತಾರೆ. 259 ಅವ್ರು ಏನಂತ ಕರೀತಾರಪ್ಪ ಅಂದ್ರ FACT ಅಂತ ಕರೀತಾರಂತೆ. ಇದನ್ನ ಕೋಡಿಂಗ್ ಅಲ್ಲಿ ಈ ಕ್ವಶನ್ ಬರುತ್ತೆ. 0129 ಏನಂತ ಕರೀತಾರೆ ಅಂತಂದ್ರೆ FITC ಎಂದು ಸಂಕೇತಿಸಲಾಗಿದೆ. ಹಾಗಾದರೆ ಸಂಕೇತ ಭಾಷೆಯಲ್ಲಿ 1ಕ್ಕೆ ಏನಂತ ಕರೀತಾರ? ನೋಡಿ, ಇಲ್ಲಿ ಯಾವ್ಯಾವ ರಿಪೀಟ್ ಆಗಿ ಅವಕ್ಕೆಲ್ಲ ರೌಂಡ್ ಹಾಕಿ ಬಿಡ್ರಿ. 0 0 9 9 2 2. ಅದೇ ತರ ಇಲ್ಲಿ ಕೂಡ ಯಾವ್ಯಾವ ರಿಪೀಟ್ ಆಗಿ ಅವಕ್ಕೆಲ್ಲ ರೌಂಡ್ ಹಾಕಿ ಬಿಡ್ರಿ. T T T C C. ಸೊ ಹಂಗಂದ್ರೆ ಇಲ್ಲಿ 5ಕ್ಕೆ ಯಾವ್ದಪ್ಪ ಅಂದ್ರೆ 5ಕ್ಕೆ A ಉತ್ತರ ಆಗತ್ತ.
ಒಂದಕ್ಕೆ ಆಯ್ ಆಗತ್ತಾ, ಬಟ್ ನಮ್ಗೆ ಕೇಳಿರೋದೇನೋ ಒಂದಕ್ಕೆ ಏನು ಉತ್ತರ ಹಂಗಂದ್ರೆ ಆಯ್. ಸೊ ಈಸಿ ಆದ ಪ್ರಶ್ನೆ ಎಲ್ಲಾರು ಮಾಡ್ಬೋದು. ಈ ತರದ ಪ್ರಶ್ನೆಗಳು ಬಂತಂದ್ರೆ ನೆಕ್ಸ್ಟ್ ಇದೇ ತರದ ಇನ್ನೊಂದು ಪ್ರಶ್ನೆ ಐತೆ, ನೀವು ಮಾಡುವಂತ್ರೆ, ಅವಾಗ ನಾನು ನಿಮ್ಗೆ ಚಾನ್ಸ್ ಕೊಡ್ತೀನಿ. ಸೊ ಇಂಗ್ಲಿಷ್ ವರ್ಣಮಾಲೆಯ ಕ್ರಮದ ಆಧಾರದ ಮೇಲೆ ಒಂದು ನಿರ್ದಿಷ್ಟ ರೀತಿಯಲ್ಲಿ SOMR ಅನ್ನು ಅವ್ರು ಏನಂತ ಕರೀತಾರಪ್ಪ ಅಂತಂದ್ರೆ KGEJ ಅಂತ ಕರೀತಾರೆ. ಸೊ ಹಂಗ್ ನೋಡೋದಾದ್ರೆ ಇವಾಗ ಮತ್ತೆ ಈ ತರ SOMR ನ KGEJ ಅಂತ ಈ ತರ ಕರೆದ್ರಪ್ಪ ಅಂತಾರೆ, ಅವಾಗ ನಿಮ್ಗೆ ನಾನು ಏನ್ ಬರ್ದಿದ್ದೆ ನೋಡ್ರಿ, A ಲಿಂದ Z ವರೆಗೆ ಅದ್ರದ್ದು A ನಂಬರ್ 1 B ನಂಬರ್ 2 ಈ ತರ ನೀವು ಡೀಟೇಲ್ ಆಗಿ ಬರ್ದಿಟ್ಕೊಂಡ್ರೆ ಬಹಳ ಹೆಲ್ಪ್ ಆಗುತ್ತೆ. ನೋಡ್ರಿ ಎಸ್ ಅನ್ನ ಅವ್ರು ಏನಂತ ಕರಿತಾರಂತ, ಕೆ ಕರಿತಾರಂತ, ಅಂದ್ರೆ ರಿವರ್ಸ್ ಬಂದಾರ. ಸೊ ಎಸ್ ನಂಬರ್ ನಿಮ್ಗೆ ಗೊತ್ತು 19, ಕೆ ನಂಬರ್ ಎಷ್ಟು 11, ಅಂದ್ರೆ ಇಲ್ಲಿ 9 ಮೈನಸ್ ಮಾಡ್ಯಾರ, 9 ಹಿಂದಕ್ಕೆ ಹೋಗ್ಯಾರ, 1 2 3 4 5 6 7 8, ಹೌದಾ? ಅದೇ ತರನೇ ಓದ್ ನಂಬರ್ ಎಷ್ಟಪ್ಪ ಅಂತಂದ್ರೆ 15, ಜಿದ ನಂಬರ್ ಎಷ್ಟು 7, ಹಂಗಂದ್ರೆ ಮತ್ತೆ ನೋಡಿ ಇಲ್ಲಿ -8, ಎಂಬುದ ನಂಬರ್ ಎಷ್ಟು 13, ಅದೇ ತರನೇ ಈದ ನಂಬರ್ ಎಷ್ಟು 5, ಓಕೆ, ಹಂಗಂದ್ರೆ ಇಲ್ಲಿ ಮತ್ತೆ -8, ಹೌದಾ? ಅದೇ ತರನೇ 6 18 ಐತೆ, ಜೆ ಎಷ್ಟೈತೆ 10 ಐತೆ, ಹಂಗಂದ್ರೆ ಇಲ್ಲಿ 8 ಮೈನಸ್ ಮಾಡ್ರ, ಫಸ್ಟ್ ಅದರಲ್ಲಿ 2ನೇದ್ರಲ್ಲಿ 3ನೇದ್ರಲ್ಲಿ 4ನೇದ್ರಲ್ಲಿ ಎಲ್ಲದರಲ್ಲಿ -8 ಮಾಡ್ಯಾರ. ಅದೇ ತರನೇ ನಾವು ಕೂಡ ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ OKIN ಗೆ ನಾವು -8 ಮಾಡೋಣ. -8 ಈ ತರ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ನೀವು ಬರ್ಕೊಂಡ್ರೆ ಆದಷ್ಟು ನಿಮ್ಗೆ ಈ ಕ್ವಶನ್ ನೀವು ಫಾಸ್ಟ್ ಆಗಿ ಮಾಡ್ಬೋದು. ಯಾಕಪ್ಪ ಅಂದ್ರೆ ನಿಮ್ ಮೈಂಡ್ ಅಲ್ಲೇ ನಂಬರ್ ಗೊತ್ತಾಗಲ್ಲ. ಯಾವಾಗ ನಿಮ್ಗೆ ಎಕ್ಸಾಮ್ ಬರೆಯಕ್ ಹೋಗ್ತಾರ ನೋಡು, ಯಾವಾಗ ಅವ್ರು ಟೈಮ್ ಕೊಡ್ತಾರ, ನೀವು ಫಸ್ಟೇ ಹೋಗಿ A ಲಿಂದ Z ತನ ಎಲ್ಲ ಆಲ್ಫಾಬೆಟ್ ಬರ್ಕೊಂಡು ಅದ್ರ ಕೆಳಗಡೆ ನಂಬರ್ ಕೂಡ ಬರ್ದ್ರೆ ನಿಮ್ಗೆ ಆದಷ್ಟು ಹೆಲ್ಪ್ ಆಗುತ್ತೆ. ಸೊ ಓದ ನಂಬರ್ ಎಷ್ಟಪ್ಪ ಅಂತಂದ್ರೆ 15. ಸೊ 15 - 8 ಅಂದ್ರೆ 7th ನಂಬರ್ ಯಾವುದು? 7th ನಂಬರ್ G. ಸೊ ಎಲ್ಲಾ ಕಡೆ G ಐತೆ, ಯಾವ್ದು ಗೊತ್ತಾಗಲ್ಲ. ಓಕೆ, ಕೇದ ನಂಬರ್ ಎಷ್ಟಪ್ಪ ಅಂತಂದ್ರೆ 11. 11 - 8 ಮಾಡಿದ್ರೆ 3. ಸೊ 3 ಯಾವ್ದು ಬರ್ತಪ್ಪ ಅಂತಂದ್ರೆ ಇಲ್ಲಿ C ಬರುತ್ತೆ. ಹಂಗಂದ್ರೆ ಇದು ಹೋಯ್ತು, ಇದು ಹೋಯ್ತು, ಉಳಿದಿರೋದು ಯಾವ್ದಪ್ಪ ಅಂತಂದ್ರೆ 1 ಮತ್ತೆ 4. ಸೊ 1 ಮತ್ತೆ 4 ಇವೆರಡು ಸೇಮ್ ಇದೇವಿ. ಇದು ಒಂದೇ ನೆಕ್ಸ್ಟ್ ಕಂಡಿಡ್ಬಿಟ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಆಯ್ ನಂಬರ್ ಎಷ್ಟಪ್ಪ ಅಂತಂದ್ರೆ 9. -8 ಮಾಡಿದ್ರೆ 1, ಅಂದ್ರೆ 1 ಅಂದ್ರೆ ಯಾವ್ದು A. ಸೊ ಅಂದ್ರೆ ಇಲ್ಲಿ ಏನ್ ಬರ್ಬೇಕು GCA. ಹಂಗಂದ್ರೆ ಇದು ಹೋಯ್ತು. ಸೊ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 4ನೇದು. ಈಸಿ ಆದ ಪ್ರಶ್ನೆ ತಾನೆ. ಸೊ ಹಂಗಂದ್ರೆ 8ನೇ ಪ್ರಶ್ನೆಗೆ ಉತ್ತರ ಯಾವ್ದಪ್ಪ ಅಂದ್ರೆ 4. ಅದೇ ತರಾನೇ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಇಂಗ್ಲಿಷ್ ವರ್ಣಮಾಲೆಯ ಕ್ರಮದ ಆಧಾರದ ಮೇಲೆ ಕೆಳಗಿನ 4 ಅಕ್ಷರ ಗುಂಪುಗಳನ್ನು 3 ಒಂದೇ ರೀತಿಯಲ್ಲಿ ಸಂಬಂಧ ಹೊಂದಿದ್ದು ಒಂದು ಗುಂಪನ್ನು ರಚಿಸುತ್ತವೆ. ಯಾವ ಅಕ್ಷರಗಳು ಗುಂಪು ಆ ಗುಂಪಿಗೆ ಸೇರದು? ಅಂದ್ರೆ ಇಲ್ಲಿ 4 ಅಂದ್ರೆ 4 ಆಪ್ಷನ್ ಕೊಟ್ಟಲ್ಲಿ ಅದರಲ್ಲಿ 3 ಆಲ್ಫಾಬೆಟ್ ಕೊಟ್ರ, ಅದ್ರದ್ದು 3 ಸೇಮ್ ಇದೆ, ಒಂದು ಡಿಫ್ರೆಂಟ್ ಐತೆ. ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಗುಂಪಿಗೆ ಸೇರದ. ಸೊ ಈ ತರ ಆಲ್ಫಾಬೆಟ್ ಕೊಟ್ರೆ ನೀವ್ ಏನ್ ಮಾಡ್ಬೇಕು, ಅವಾಗ ನೀವು ಯೋಚನೆ ಮಾಡ್ಬೇಕು, ಏನು ಇದ್ರ ಹಿಂದಿನ ಪ್ರಶ್ನೆ ನಾವ್ ಏನ್ ಮಾಡಿದ್ವಿ ನೋಡ್ರ, ಅದ್ರ ನಂಬರ್ ಬರ್ಕೊಂಡಿ ನೋಡ್ರ, ಅದೇ ತರ ಇಲ್ಲಿ ಕೂಡ ನಂಬರ್ ಇರಬಹುದು ಅಂತ ತಿಳ್ಕೊಂಡು ಟ್ರೈ ಮಾಡೋಣ. ಸೊ ಎನ್ ಅಂದ್ರೆ 14, ಕೆ ಅಂದ್ರೆ 11, ಐ ಅಂದ್ರೆ 9. ನೋಡಿಲಿ -3 -2, ಬಟ್ ಇದೇ ಎಲ್ಲ ಟೈಮ್ ಯೂಸ್ ಆಗತ್ತಂತೆಲ್ಲ, ಸುಮ್ನೆ ಟ್ರೈ ಮಾಡ್ಬೇಕು. AXV. ಸೊ ಏದ ನಂಬರ್ ಎಷ್ಟಪ್ಪ ಅಂತಂದ್ರೆ 1, ಎಕ್ಸ್ ನಂಬರು 24, ವಿದ ನಂಬರು 22. ಸೊ ಎ ಇಂದ ಹೆಂಗ್ ರಿವರ್ಸ್ ಬರುತ್ತೆ ಸರ್? ಬಟ್ ನೆನ್ಪಿಟ್ಕೊಳ್ಳಿ, ಎ ಇಂದ ಯಾವುದೇ ಆಲ್ಫಾಬೆಟ್ ಬರಲ್ಲ, ಅದು ಇಂಗ್ಲಿಷ್ ಪ್ರಕಾರ. ಬಟ್ ನಮ್ಮ ಈ ರೀಸನಿಂಗ್ ಪ್ರಕಾರ ಎ ಇಂದ ಯಾವ್ದೈತಪ್ಪ ಅಂದ್ರೆ ಮತ್ತೆ Z ಐತೆ ಅಂತ ಹೇಳ್ತು. ಸೊ Z ಒಂದು ಆಲ್ಫಾಬೆಟ್, Y ಒಂದು ಆಲ್ಫಾಬೆಟ್, X ಒಂದು ಆಲ್ಫಾಬೆಟ್, ಅಂದ್ರೆ 3 ನಂಬರ್ ಹಿಂದಕ್ಕೆ ಬಂದಾರ ಅವ್ರು, ಹೌದಾ? ಇಲ್ಲಿ ಕೂಡ -3, ಇಲ್ಲಿ ಕೂಡ -3, ಹೌದಾ? 26, 25, 24. ಅಂದ್ರೆ ಇವಾಗ ನಾವು ಏನ ಒಂದಂತ ತಿಳ್ಕೊಬಾರ್ದು, ಇಲ್ಲಿ ಆಕ್ಚುಲಿ ಎಷ್ಟಂತ ತಿಳ್ಕೊಬೇಕಂತಂದ್ರೆ 27 ಅಂತ ತಿಳ್ಕೊಬೇಕು. ರೀಸನಿಂಗ್ ಪ್ರಕಾರ 27, 27, 3 ಮೈನಸ್ ಮತ್ತೆ 2 ಮೈನಸ್, ಅಂದ್ರೆ ಇದು ಕೂಡ ಸೇಮ್ ಐತೆ. ಅದೇ ತರನೇ VSQ. ವಿದ ನಂಬರ್ ಎಷ್ಟು 22, ಎಸ್ ದ ನಂಬರ್ ಎಷ್ಟು 19,
ಕ್ಯೂದ ನಂಬರ್ ಎಷ್ಟು 17 ನೋಡಲಿ -3 -2 ಏನ್ರಿ ಸರ್ ಒಂದನೇದು ಎರಡನೇದು ಮೂರನೇದು ಸೇಮ್ ಐತೆ ನಾಲ್ಕನೇದು ಟ್ರೈ ಮಾಡೋಣ ಹಂಗಂದ್ರೆ CAX ಸಿ ಎಷ್ಟು ಬಂತು 3 ಬಂತು ಏದು 1 ಬಂತು ಎಕ್ಸ್ ಏನು ಬಂತು 24 ಬಂತು ನೋಡಿ ಇಲ್ಲಿ -3 -3 ಇಲ್ಲಿ ಮಾತ್ರ -2 ಹಂಗಂದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಗುಂಪಿಗೆ ಸೇರ್ಲಾರ್ದು ಯಾವ್ದಪ್ಪ ಅಂದ್ರೆ 4ನೇದು ಹೌದಾ ಟೈಮ್ ಕನ್ಸ್ಯೂಮರ್ ಇರ್ಬೋದು ಬಟ್ ನೀವು ಫಾಸ್ಟ್ ಆಗಿದ್ರೆ ಪಕ್ಕ ನೀವು ಮಾಡೇ ಮಾಡ್ತೀರ ಅದೇ ತರನೇ ಈಸಿ ಆದ ಪ್ರಶ್ನೆ ಈ ತರದ ಪ್ರಶ್ನೆಗಳು 5 ಸೆಕೆಂಡ್ಗೊಮ್ಮೆ ನಿಮ್ಗೆ ಉತ್ತರ ಬಂದಿರ್ಬೇಕು ಏನಪ್ಪಾ ಅಂದ್ರೆ ಇಲ್ಲಿ ಮಿರರ್ ಇಮೇಜ್ ಅಂತ ಮಿರರ್ ಇಮೇಜ್ ಅಂದ್ರೆ ನೆನ್ಪಿಟ್ಕೊಳ್ಳಿ ಲೆಫ್ಟ್ ಅಲ್ಲಿ ಇದ್ದಿದ್ದೆಲ್ಲ ರೈಟ್ ಅಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ನೀವು ಮಿರರ್ ಮುಂದೆ ಈ ತರ ಇಟ್ಟಾಗ ಅದ್ರ ನೀವು ಅಪೋಸಿಟ್ ತೋರಿಸುತ್ತೆ ಅದೇ ತರನೇ ಇಲ್ಲಿ ಮಿರರ್ ಇಟ್ಟಾರ ಈ ತರ ಮಿರರ್ ಇಟ್ಟಾದ್ರೆ ಇದ್ರ ಅಪೋಸಿಟ್ ಏನ್ ಬರ್ತಪ್ಪ ಅಂದ್ರೆ ಈ ತರ ಒಂದು ಲೈನ್ ಬಂದಿತ್ತಿಲ್ಲ ಇದೇ ಲೈನ್ ಈ ತರದ ಲೈನ್ ಬಂದಿತ್ತಂದ್ರೆ ಅದು ಈ ತರ ಕ್ರಾಸ್ ಅಲ್ಲಿ ಬರುತ್ತೆ ಸೊ ಈ ತರ ಲೈನ್ ಈ ತರ ಕ್ರಾಸ್ ಅಲ್ಲಿ ಈ ತರ ಬಂದಿರ್ಬೇಕು ಹೌದಾ ಈ ತರ ಕ್ರಾಸ್ ಬಂದಿರ್ಬೇಕು ಇಲ್ಲಿ ಬಂದಿಲ್ಲ ಇದಂತೂ ಬಂದೇ ಇಲ್ಲ ಔಟ್ ಮೊದ್ಲಕ್ಕೆ ಹೌದಾ ಮತ್ತೆ ಇದೇ ತರನೇ ಈ ತರ ಬಂದೈತಿ ಇದು ಕೂಡ ಕ್ಯಾನ್ಸಲ್ ಮತ್ತೆ ಇದಕ್ಕ ಈ ಡಯಾಗ್ರಾಮ್ಗೆ ಯಾವ್ದೇ ತರ ಸಂಬಂಧ ಇಲ್ಲ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಒಂದ್ ನಿಮಿಷ ಈ ತರ ಬಂದಿರ್ಬೇಕು ಸೊ ಈ ತರ ಬಂದಿರೋದು ಯಾವ್ದಪ್ಪ ಅಂತಂದ್ರೆ ಇದು ಕ್ಯಾನ್ಸಲ್ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಇದೆ ಸೊ ಎಷ್ಟೇದಪ್ಪ ಅಂದ್ರೆ 10ನೇ ಪ್ರಶ್ನೆ ಉತ್ತರ ಏನಪ್ಪಾ ಅಂತಂದ್ರೆ 1 ಈ 25 2/2025 ಫಸ್ಟ್ನೇ ಶಿಫ್ಟ್ ಇದು ಫಸ್ಟ್ನೇ ಶಿಫ್ಟ್ SSCGD ಪ್ರಶ್ನೆ ಇದು ಇದರಲ್ಲಿ 20 ಪ್ರಶ್ನೆ ಇರ್ತಾವೆ ಆದ್ರೆ ನಾನು ಕೇವಲ 10 ಪ್ರಶ್ನೆ ತಗೊಂಡ್ಬಂದಿನಿ ಇನ್ನ 10 ಪ್ರಶ್ನೆ ಅದು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತವೆ ಆದ ಕಾರಣ ನೆಕ್ಸ್ಟ್ ವಿಡಿಯೋ ನೀವು ಆದಷ್ಟು ನೋಡಿ ಅಂತ ಹೇಳ್ತಾ ನಾನು ಈ ಕ್ಲಾಸ್ಗೆ ನಮಸ್ಕಾರ ವಂದನೆ